ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಿದ್ದೀರಾ ರೇಷನ್ ಅಕ್ಕಿಲೆ ರೈಸ್ ಬಾತ್ ಮಾಡಿದ್ದೀನಿ. ಸೊ ಹೇಗೆ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುತ್ತೆ. ಸೊ ಬೇಗ ಕೂಡ ಆಗುತ್ತೆ ಕೂಡ ಹೌದು. ಸೊ ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಈರುಳ್ಳಿ, ಟೊಮೆಟೊನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಸೊ ಇದು ಎಣ್ಣೆಲಿ ಫ್ರೈ ಆದಮೇಲೆ ಹಾಗೆ ತರಕಾರಿಗಳನ್ನು ಇಲ್ಲಿ ಸೇರಿಸ್ಕೊಳ್ತೀನಿ. ತರಕಾರಿ ಕೂಡ ಎಣ್ಣೆಲಿ ಫ್ರೈ ಆದರೆ ಅದು ರುಚಿ ಹೆಚ್ಚಾಗುತ್ತೆ. ಸೊ ಈಗ ಇಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಬೀನ್ಸ್, ಕ್ಯಾರೆಟು ಹಾಗೆ ಬೀಟ್ರೂಟನ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಬಟಾಣಿ ಕೂಡ ನೆನೆ ಹಾಕ್ಕೊಂಡು ಸೊ ಇದನ್ನು ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಿದ್ದೀರಾ, ಹಾಗೆ ಮಸಾಲೆ ಕೂಡ ಹಾಕಿದ್ದೆ. ಏನೂ ಇಲ್ಲ ಫ್ರೆಂಡ್ಸ್, ಸಿಂಪಲ್ಲು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕಾಯಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಇಷ್ಟೇ. ಸೊ ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಸೇರಿಸಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಹಾಗೆ ಎಷ್ಟು ಬೇಕೋ ನಾನು ಇಲ್ಲಿ 2.5 ಕಪ್ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಸೊ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರೈಸ್ ಕೂಡ ತೊಳೆದು ಹಾಕ್ಕೊಂಡೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ. ಸೊ ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ 1-2 ಕುದಿ, ಇಲ್ಲ ಅಂದರೆ ಕುಕ್ಕರ್ ಡೈರೆಕ್ಟ್ ಮುಚ್ಚಿದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಮೀಡಿಯಮ್ ಇದಾಗೋ ಅಕ್ಕಿ, ಒಂದು ಅರ್ಧ ಬೇಯೋವಷ್ಟು ನಾನು ಇಲ್ಲಿ ಓಪನ್ ಆಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ನಂತರ ಮುಚ್ಚಿ ಒಂದೇ ಒಂದು ವಿಷಲ್ ತೆಗೆಸ್ಕೊಂಡ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಾ, ಸಖತ್ತಾಗಿ ಬರುತ್ತೆ. ಫುಲ್ಲು ಬಿಡಿ ಬಿಡಿಯಾಗಿ ಎಲ್ಲಿ ಮುದ್ದೆ ಆಗದೇನೆ ಬರುತ್ತೆ. ಉದುರಾಗಿ ತಳ ಹಿಡಿದೇನೆ ನಿಮಗೆ ರೈಸ್ ಬಾತ್ ಆಗುತ್ತೆ. ಸೊ ಇಷ್ಟೇ. ನಾನು ಮಾಡೋ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತಂದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಎಲ್ಲ ವೀಡಿಯೋನೂ ವಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟೇ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಸಿಂಪಲ್ಲಾಗಿ ಹಾಗೆ ಪೂಜೆ ಕೂಡ ಆಗಿತ್ತು. ಸೊ ನೋಡ್ತಿದ್ದೀರಾ, ಪೂಜೆ ಆಗುತ್ತೆ ಬಟ್ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವತ್ತಿನ ಟಿಫನ್ ರೈಸ್ ಬಾತ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.